ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಬಂದ ಕೇಸಿಂದ್ರ ರೀಚ್ ಆಗೀನಿ ರೀ ಕಾಶಿ ವಿಶ್ವನಾಥಗೆ. ಮತ್ತು ಇದೇನು ನೋಡುತ್ತಿರಲ್ಲ, ಇದು ಮಠ ನಮ್ಮ ಜಂಗಮವಾಡಿ ಮಠ ಅಂತ್ರಿ. ನಮ್ಮ ಕರ್ನಾಟಕದು ಭಾಳ ದೊಡ್ಡದದ ರೀ. ಇಲ್ಲಿ ನನಗೆ ಗೊತ್ತಿದ್ದಿಲ್ಲ ರೀ. ಆ್ಯಕ್ಚುಲಿ 4 ಮಂದಿ ಅಣ್ಣಗಳು ಫೋನ್ ಮಾಡಿ ಹೇಳ್ಯಾರಿ ಮಸ್ತ್ ಅದ ಅಲ್ಲಿ ಹೋಗತ್ತೇಳ್ರಿ. ಇಲ್ಲಿ ಬಂದೀನಿ ರೀ, ಬರ್ರಿ ತೋರಿಸ್ತೀನಿ ನಿಮ್ಗೆ. ಒಳಗೆ ಎಲ್ಲ ಪೂರ್ತಿ ಡೀಟೇಲಾಗಿ ಎಲ್ಲ ಹೇಳ್ಕೊಡ್ತೀನಿ ರೀ. ಬರ್ರಿ ಇಲ್ಲಿ ನೋಡಿರಿ. ಒಳಗೆ ನಾವು ಎಂಟ್ರಿ ಆಗ್ಲಿತ್ತೀರಿ. ಒಳಗೆ ಗೇಟ್ದಾಗ ಎಂಟ್ರಿ ಆದೊಳಗೆ ನೋಡಿರಿ ಎಷ್ಟು ದೊಡ್ಡದ ರೀ, ಲೆಕ್ಕನೇ ಇಲ್ಲ ರೀ. ಇಲ್ಲಿ ರೂಮ್ಗಳು 1000 ಗಂಟ್ಲೆ ರೂಮ್ ಅವ ರೀ. ಇಲ್ಲಿ ಏನು ನೋಡ್ತಿರಲ್ಲ, ಕನ್ನಡದಾಗ ಬೋರ್ಡ್ ಅದ ನೋಡಿರಿ. ಕನ್ನಡದಾಗ ಬೋರ್ಡ್ ಅದ. ಪ್ರತಿಯೊಬ್ಬರು ಕನ್ನಡದಾಗ ಮಾತಾಡ್ತಾರೆ. ಪ್ರತಿಯೊಬ್ಬರು ಅಂದ್ರೆ ಒಂದು 4-5 ಜನ ಯಾರ್ಯಾರು ಕನ್ನಡದವರು. ಮತ್ತು ಆಧಾರ್ ಕಾರ್ಡ್ ಕೊಟ್ಟು ಕೇಸಂದ್ರೆ ಒಂದು ದಿನಕ್ಕೆ 200 ರೂಪಾಯಿ ಅಂತ್ರಿ. ಯಾರಾದ್ರೂ ಬರೋರಿದ್ರೆ ಬರ್ಬೋದು ರೀ ಇಲ್ಲಿಗೆ. ನನಗೇನು ಗೊತ್ತಿದ್ದಿಲ್ಲ ರೀ. ನನ್ನಿಂದ ಮತ್ತೊಬ್ರಿಗೆ ಹೆಲ್ಪ್ ಆಗಲ್ಲ ಅಂತೇಳಿ ಪ್ರತಿಯೊಂದು ವಿಡಿಯೋದಾಗ ಎಲ್ಲ ಪ್ರತಿಯೊಂದು ಹೇಳ್ತೀನಿ ರೀ. ಇಲ್ಲಿ ಒಳಗೆ ಸರ್ ಇದ್ದರೆ ಅವ್ರದ್ದು ಪರ್ಮಿಷನ್ ತೊಗೊಂಡ್ರಿ. ಪರ್ಮಿಷನ್ ಏನಪ್ಪ ಅಂದ್ರೆ ವಿಡಿಯೋ ಫೋಟೋ ತೊಗೊಬೋದೇನ್ರಿ ಸರನ್ನ. ಆಯ್ತು ತೊಗೊರಿ ಅಂತ ತಂದ್ರಿ. ಆಯ್ತು ತಳ್ಕೇಸಂದ್ರೆ, ಯಾಕಂದ್ರೆ ಪರ್ಮಿಷನ್ ಕೇಳ್ಬೇಕಾತ್ರಿ. ಪರ್ಮಿಷನ್ ಕೇಳಿಲ್ಲ ಅಂದ್ರೆ ಏನಾಗ್ತದೆ, ಕೆಲವೊಂದು ಸರಿ ಇದಾಗ್ತದೆ ರೀ. ಕಡೆಗೆ ಅಲ್ಲಿ ಆಚೆ ಕಡೆ ಎದುರುಗಡೆ ರೀ. ಈಗ ಏನು ಇದು ನೋಡುತ್ತಿರಲ್ಲ, ಇದು ಎದುರುಗಡೆ ಬಂದೀನಿ ರೀ. ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡೀನಿ ರೀ. ಆ್ಯಕ್ಚುಲಿ ಏನು ಫಸ್ಟ್ ಏನು ಹೋಗಿದಲ್ಲ ರೀ, ಅಲ್ಲಿ ಬೈಕ್ ಪಾರ್ಕಿಂಗ್ ಮಾಡೋಕ್ಕಿದ್ದಿಲ್ಲ ರೀ. ಆ್ಯಕ್ಚುಲಿ 2 ಬಿಲ್ಡಿಂಗ್ ಅವ ರೀ. ಈಚೆ ಕಡೆ ಒಂದು ಸೈಡ್, ಆಚೆ ಕಡೆ ಒಂದು ಸೈಡ್, ಎರಡು ನಮ್ಮ ಜಂಗಮವಾಡಿ ಮಠದ ಅಂತೇಳಿ. ಅಲ್ಲಿಗೆ ಬೈಕ್ ಪಾರ್ಕ್ ಮಾಡಿ ಇಲ್ಲಿ ಬಂದೀನಿ ರೀ. ಬರ್ರಿ ನಿಮಗೆ ಈಗ ನಾನು ರೂಮ್ ತೋರಿಸ್ತೀನಿ ಹೆಂಗದತ್ತೇಳ್ರಿ. 2ನೇ ಮಂಜಿಲದಾಗ ಅದ ರೀ, ಅಂದ್ರೆ 2nd ಫ್ಲೋರ್ದಾಗ ಕೊಟ್ಟರಿ. ಬ್ಯಾಗ್ ಎತ್ಕೊಂಡು ಬರ್ಲಿಕ್ಕೆ ಬಕ್ಕಳು ಕಷ್ಟ ಐತೆ ರೀ. ಮತ್ತು ಆಲ್ರೆಡಿ ಇವಾಗ 2 ಬ್ಯಾಗ್ ಒಯ್ದು ಇಟ್ಟೀನಿ ರೀ. 2 ಬ್ಯಾಗ್ ಒಯ್ದು ಇಟ್ಟೀನಿ. ಈಗ ಇದೊಂದು ಬ್ಯಾಗ್ ಹತ್ಕೊಂಡು ಬರ್ಲಿಕ್ಕೆ ಜರ ಕಷ್ಟ ಅಲ್ಲತ್ತ. ಇಲ್ಲಿ ನೋಡಿರಿ ಮ್ಯಾಗಿನ ಮಸ್ತ್ ಕಾಣತ್ತೆ ರೀ. ಮಸ್ತ್ ಅದ ರೀ ವ್ಯೂಸ. ಒಳಗೂ ಮಸ್ತ್ ಅದ. ಮತ್ತು ಇಲ್ಲಿ ಇನ್ನೊಂದು ಏನು ರೀ, ಊಟ ಫ್ರೀ ಅದ ರೀ. ಊಟ ಅನ್ಲಿಮಿಟೆಡ್ ಊಟ ರೀ. ಯಾವಾಗ ಬೇಕಾವಾಗ ಊಟ ಮಾಡ್ಬೋದು ರೀ, ಏನು ತೊಂದರೆ ಇಲ್ಲ. ಯಾರಾದರೂ ಬಂದ್ರೆ ಜಂಗಮವಾಡಿ ಮಠಕ್ಕೆ ಬರ್ರಿ. ಏನಿಲ್ಲ, ಇಲ್ಲಿಂದ ಕಾಶಿ ವಿಶ್ವನಾಥ್ ಬರೀ 500 ಮೀಟ್ರ್ ಅದ ರೀ. ಮಸ್ತ್ ಅದ ರೀ ಇಲ್ಲಿ. ಮತ್ತು ಸಾಯಂಕಾಲ 6 ಗಂಟೆಗೆ ಗಂಗಾ ಆರತಿ ಇರ್ತದೆ ರೀ. ಮತ್ತು ಕಾಳ ಭೈರವ ಮತ್ತು ಮೃತ್ಯುಂಜಯ ಅಂತ ಇರ್ತದೆ ರೀ. ಇವು ದರ್ಶನ ಮಾಡಿ ಇದು ಮಾಡ್ಬೇಕು ರೀ. ಮಾಡಿಕೆಸಂದ್ರೆ ಬರ್ರಿ. ಇವಾಗ ನಾನು ರೂಮ ತೋರಿಸ್ತೀನಿ ರೀ. ರೂಮ್ ನಂಬರ್ ನೋಡಿರಿ 16 ಅಂತದ ರೀ. ಬರ್ರಿ ಈಗ ಬೀಗ ಓಪನ್ ಮಾಡಾನಿ. ಮತ್ತು ಯಾರೆಲ್ಲ ಫಾಲೋ ಮಾಡಿಲ್ರಿ ದಯವಿಟ್ಟು ಫಾಲೋ ಮಾಡಿರಿ. ಯಾಕಂದ್ರೆ ನಮ್ಗೆ ಜಾಸ್ತಿ ವಿಡಿಯೋದಾಗ ಎಡಿಟಿಂಗ ಜಾಸ್ತಿ ಬರಲ್ಲ ರೀ ಸ್ನೇಹಿತರೆ. ಏನಾದರೂ ಆದ್ರೆ ತಪ್ಪಾದ್ರೆ ಮತ್ತು ನನಗೆ ಕ್ಷಮೆ ಇಲ್ಲರಿ. ಯಾಕಂದರೆ ಜಾಸ್ತಿ ಎಡಿಟಿಂಗ್ ಆ ಥರ ಎಷ್ಟು ಬರ್ತೋ ಅಷ್ಟು ಮಾಡಿ ಹಾಕೋಗತ್ತೀನಿ ರೀ. ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡಿರಿ ಸ್ನೇಹಿತರೆ. ಯಾಕಂದ್ರೆ ನಮ್ಗೆ ಏನು ಗೊತ್ತಿಲ್ಲ ರೀ. ನಿಮ್ಗೆ ಹೇಳಿನಲ್ಲ ರೀ, ಆಲ್ರೆಡಿ 2 ಬ್ಯಾಗ್ ಒಯ್ದಿಟ್ಟಿಂತ ಬ್ಯಾಗ ಹೆಲ್ಮೆಟ್ ಎಲ್ಲ ತಂದಿಟ್ಟಿರಿ. ಇದೇ ನೋಡಿರಿ ರೂಮ. ಹೆಂಗೆ ಅನ್ಸಿರ್ತದೆ ಕಮೆಂಟ್ ಮಾಡಿ ಹೇಳ್ರಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದು ನೋಡಿರಿ ವಾಶ್ರೂಮ್ ಅದ ರೀ. ವಾಶ್ರೂಮ್ ಜಾಸ್ತಿ ತೋರ್ಸೋಕೆ ಹೋಗಲ್ಲ ರೀ. ವಾಶ್ರೂಮ್ ಭೀ ಚಲೋ ಅದ ರೀ, ಮಸ್ತ್ ಅದ. ಮತ್ತು ಇನ್ನೊಂದು ಏನಪ್ಪ ಸ್ನೇಹಿತರ ಅಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಆಳಂದ ತಾಲೂಕು ಗುಲ್ಬರ್ಗ ಡಿಸ್ಟಿಕ್ ನಮ್ಮ ಜಳಕಿ ಬಿ ಭೋಗೇಶ್ವರ ಜಳಕಿ ಅಂತೇಳ್ರಿ ಭಾಳ ಫೇಮಸ್ ಅದ ರೀ. ಹಾವು ಕಸ್ತಂದ್ರೆ ಇಲ್ಲಿ ಬಂದು ಬರೀ ತೇರು ತೊಗೊಂಡ್ರೆ ರಾತ್ರಿ ಬೆಳಗನ ಭಜನೆ ಮಾಡ್ಕೆ ಬೆಳಗ್ಗೆ ಹೋದ್ರಂದ್ರೆ ಪೂರ್ತಿ ಕಮ್ಮಿ ಆಗಿರುತ್ತೆ ರೀ. ಒಂದು ಸರ್ತಿ ನಮ್ಮ ಜಳಕಿ ಬಿ ಭೋಗೇಶ್ವರ ಜಳಕಿ ಬಿಗೆ ನೀವು ತಪ್ಪದೆ ಭೇಟಿ ಕೊಡ್ರಂತ ನನ್ನೊಂದು ಮನವಿ ರೀ. ಮತ್ತು ಎಲ್ಲರೂ ಯಾರು ನನ್ನ ವಿಡಿಯೋ ನೋಡುತ್ತೀರಿ, ಅಕ್ಕಗಳು, ಅಣ್ಣಗಳು, ಅವ್ವಗಳು, ಮತ್ತು ಅದೆಲ್ಲ ಮುಗಿಸ್ಕೊಂಡು ತಳಗೆ ಬಂದ್ರಿ. ಇಲ್ಲಿ ಊಟ ಇರ್ತದೆ ರೀ. ಇಲ್ಲಿ ಬಂದು ಕೇಸಿಂದ ನೋಡಿದ್ರಿ. ಇಲ್ಲಿ ಎಲ್ಲ ಊಟ ವ್ಯವಸ್ಥೆ ಐತ್ರಿ. ಎಲ್ಲ ಪ್ಲೇಟ್ ವ್ಯವಸ್ಥೆ ಎಲ್ಲ ಅದ ರೀ. ತೊಗೊಂಡು ಕೇಸಿಂದ್ರೆ ಸ್ವಲ್ಪ ಗಂಗಾಳ ತೊಳ್ಕೊಂಡು ಕೇಸಿಂದ ರೀ. ಬರ್ರಿ ಈಗ ಊಟ ಏನೇನು ಅಂತ ನೋಡೋಣ ಬರ್ರಿ. ವಿಡಿಯೋ ಕೊನೆ ತನಕ ನೋಡಿರಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ನೋಡಿರಿ ಊಟದಾಗ ಏನೇನು ಕೊಟ್ರಪ್ಪ ಅಂದ್ರೆ ಚಪಾತಿ ರೀ, ಪಲ್ಯ, ಉಪ್ಪಿನಕಾಯಿ ಅದು ನಾವೇ ತೊಗೊಬೋದ್ರಿ. ಮಸ್ತ್ ಅದ ರೀ. ಹೆಂಗೆ ಅನ್ಸುತ್ತೆ ರೀ ನಿಮ್ಗೆ ಜಂಗಮವಾಡಿ ಮಠ? ಭಾಳ ರೀ. ನಮ್ಮ ಕರ್ನಾಟಕ ಮಠ ಅದಲ್ಲ ರೀ, ನಮ್ಮ ಕನ್ನಡದವ್ರಿಗೆ ಫುಲ್ ಸಪೋರ್ಟಿಂಗ್ ಅದ ರೀ. ಸಪೋರ್ಟಿಂಗ್ ಅಂದ್ರೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ ನಮ್ಗೆ. ಯಾಕಂದ್ರೆ ನಮ್ಮ ಮಠ ಅದ, ನಮಗೆ ರೆಸ್ಪೆಕ್ಟ್ ಕೊಡಲೇಬೇಕಾಗ್ತ ರೀ. ಬರ್ರಿ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ಯದ ರೀ. ಇದೇನು 3 ಚಾಕಿನ ಸೈಕಲ್ ಅದ ರೀ. ಈ ಅಣ್ಣ ನಮ್ಗೆ ಅಲ್ಲೇ ತೊಗೊಂಡು ಹೊಲಗುತ್ತಾ ನೋಡಿರಿ. ಎಲ್ಲೆಲ್ಲಪ್ಪ ಅಂದ್ರೆ ಕಾಳ ಭೈರವ್ ಮತ್ತು ಮೃತ್ಯುಂಜಯ ಅಂತೇಳ್ರಿ. ಇವೆರಡು ದರ್ಶನ ಮಾಡ್ಕೊಂಡು ಬರ್ಬೇಕಂತೇಳಿ. ಯಾಕಂದ್ರೆ ಬೇರೆ ಆಟೋದಾಗ ಅದು ಹೋದ್ರೆ ಆ ಕಡೆ ಸುತ್ತಾಕಿ ಬರ್ಬೇಕಾರೆ, ಇವು ಆಟೋಕ್ಕೆ ಏನಂದ್ರೆ ಇಲ್ಲಿ ಒಳಗಡೆ ಬಿಡ್ತಾರೆ ರೀ. ಅದಕ್ಕೆ ಮಸ್ತ್ ಅನಿಸ್ತಿರ್ತದೆ ರೀ. ಎಲ್ಲ ಜನಸಂಖ್ಯೆ ಭಾಳ ಅದ ರೀ ಇವಾಗ ಅಂತ ಇಲ್ರಿ, ಎನಿ ಟೈಮ್ ಜನಸಂಖ್ಯೆ ಇರ್ತಾರೆ ಇಲ್ಲಿ. ಯಾಕಂದ್ರೆ ಟೂರಿಸ್ಟ್ ಪ್ಲೇಸ್ ಅದ. ಅದು ಕಾಶಿ ವಿಶ್ವನಾಥ್ ಅಂದರೆ ಸುಮ್ಮನೆ ರೀ. ಬರೀ ಇಲ್ಲ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ನೋಡಿರಿ. ಇದು ಆ್ಯಕ್ಚುಲಿ ಕಾಳ ಭೈರವ್ ರೀ. ಫಸ್ಟ್ ಜರ್ನಿ ಮಾಡಿದೆ ನಾ ಕಾಳ ಭೈರವಿಗೆ.
ಯಾಕಂದ್ರೆ ಇಲ್ಲೇ ಪೈಲ ಅದೇ ಸಮೀಪ ಆಗ್ತದೆ ರೀ. ಆಯ್ತು ಇದೇನು ಲೈನ್ ನೋಡುತ್ತಿರಲ್ಲ, 2 ಲೈನ್ ರೀ ಬಕ್ಕುಳ. ಅದೇ ಇಲ್ಲಾಂದ್ರೂ ಒಂದು 30 ನಿಮಿಷ ಲೈನ್ ಐತೆ ರೀ. ಒಂದೇ ಲೈನಿಗೆ ಹೋಗೋದು, ಒಂದೇ ಲೈನಿಗೆ ಬರೋದು ರೀ. ಎಲ್ಲರೂ ಬೋರ್ ಆಗೋಗತ್ತಿರು, ಯಾಕಂದ್ರೆ ಒಂದೇ ಲೈನಿಗೆ ಹೋಗಿ ಒಂದೇ ಲೈನಿಗೆ ಬರ್ಬೇಕಲ್ಲ. ಅದಕ್ಕೆ ಅಂದ್ರೆ ನಾ ಭೀ ಸ್ವಲ್ಪ ಕೈಯಾಗ ಹೂವು ಅದು ತೊಗೊಂಡಿದ್ದಲ್ಲ ರೀ. ಜಾಸ್ತಿ ಇದ್ರದಾಗ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಒಂದು ಕೈಯಾಗ ಹೂವು ಹಿಡ್ದು ಒಂದು ಕೈಯಾಗ ವಿಡಿಯೋ ಮಾಡೋಕ್ಕೆ ಆಗಲಾಗಿತ್ತು ರೀ. ಅದಕ್ಕೆ ತಿಳಿಕೇಸಂದ್ರೆ ಜರ ಮೊಬೈಲ್ ಇಡೋದು, ಒಂದು ಜರ ಹಿಂಗೆ ಮಾಡೋದು ಹಂಗೆ ಮಾಡೋದು ಮಾಡುತ್ತೆ ರೀ. ಇವಾಗ ಅದು ಮುಗಿಸ್ಕೊಂಡು ಕೇಸಂದ್ರೆ ಇಲ್ಲಿ ಬಂದು ನೋಡಿರಿ ಮೃತ್ಯುಂಜಯ. ಇಲ್ಲಿ ಏನು ನೀರು ನೋಡುತ್ತಿರಲ್ಲ, ಇಲ್ಲಿ ಈ ನೀರು ಭಾಳ ಪವಿತ್ರ ಅಂತ್ರಿ. ಒಬ್ಬರು ಗುರುಗಳು ಫೋನ್ ಮಾಡ್ಯಾರ, ನೀರು ಬರಲೇಬೇಕಪ್ಪ ನಿನಗೆ ನನಗೆ ಅಂತೇಳಿ ಕೇಸಂದ್ರೆ 2 ಲೀಟ್ರ ಇಲ್ಲಿ ನೀರು. ನಾ ಭೀ ನೀರು ಕುಡ್ದು ಆ ಗುರುಗಳಿಗೆ 2 ಲೀಟ್ರ ನೀರು ತೊಗೊಂಡ್ರಿ. ಯಾಕಂದ್ರೆ ಇದು ನೀರು ಔಷಧಕ್ಕೆ ಬರ್ತಂತ್ರಿ. ಏನೇ ಬಿಮಾರಿ ಅಂದ್ರೆ ಏನೇ ಜಡ ಇದ್ರೂ ಆಪತ್ತಿದ್ರು ಏನೋ ಒಂದು ಔಷಧಕ್ಕೆ ಬರ್ತಂತ ಹೇಳೋರಿ ಅವರು. ಆಯ್ತು ಇರುತ್ತೆ ತೊಗೊಂಡು ಹೊಂಟೀನಿ ನೋಡಿರಿ. ಮತ್ತು ಈಗೇನು ಇಲ್ಲಿ ಸ್ಟಾರ್ಟ್ ಆಗ್ಯದ ನೋಡಿರಿ. ಇವಾಗ ಟೈಮ್ ಆಗ್ಯದ್ರಿ 6:30. ಇದು ಏನು ಗಂಗಾ ಪೂಜೆ ರೀ. ಮೇನ್ ಇಲ್ಲಿ ಕಣ್ಣು 2 ಕಣ್ಣು ತುಂಬ ನೋಡ್ಬೇಕಂದ್ರೆ ಭೀ ಇದು 2 ಕಣ್ಣು ಸಾಲ ಅಲ್ರಿ ನೋಡ್ಬೇಕಂದ್ರೆ ಅಷ್ಟೈತೆ ರೀ. ಇನ್ನೊಂದು ಏನಾಗ್ಯದಪ್ಪ ಅಂದ್ರೆ ನನಗೆ ಸ್ವಲ್ಪ ಬರ್ಲಿಕ್ಕೆ ಲೇಟ್ ಆಯ್ತು ರೀ. ನಾ ಆ್ಯಕ್ಚುಲಿ ಇಲ್ಲಿ 5 ಗಂಟೆಗೆ ಬಂದು ಕುಂದ್ರಬೇಕಿತ್ತು ರೀ. ಯಾಕಂದ್ರೆ 5 ಗಂಟೆ ಬಂದು ಕೂತ್ರೆ ಅಲ್ಲಿ ಮುಂದೆ ಹೋಗಿ ಕುಂದ್ರಬೋದಿತ್ತು. ಈಗ ಏನಾಗಿದ್ರೆ 6:20 ನಿಮಿಷಕ್ಕೆ ಬಂದಿನಿ ನಾನು. 6:20 ನಿಮಿಷಕ್ಕೆ ಬಂದು ಇಲ್ಲಿ ಹಿಂದೆ ನಿಂತೀನಿ. ಅಲ್ಲಿ ಜಾಸ್ತಿ ಏನು ಕಾಣಲಿಗದ ನೋಡೋಣ ರೀ. ಆದಷ್ಟು ಬೇಗ ಮತ್ತು ನಾಳೆ ಇನ್ನೂ ಇರ್ತೀನಿ ರೀ. ನಾಳೆ ಒಂದು ದಿವಸ ಇರ್ತೀನಿ. 12 ತಾರೀಕಿಗೆ 13 ತಾರೀಕಿಗೆ ನಂದು ಇಲ್ಲಿದು ಹೋಗ್ತೀನಿ ಅಂತ ಹೇಳೀನಿ ರೀ. 2 ದಿನ ಅಂತೇಳ್ರಿ. 12 ತಾರೀಕಿಗೆ ಅಯೋಧ್ಯೆದಾಗ ಇರ್ತೀನಿ ರೀ ಸಾಯಂಕಾಲ. ಮತ್ತು ನಾಳೆ ರೀ ಇಲ್ಲ ಸರಿ ನಾಳೆ 12 ತಾರೀಕಿಗೂ ಇನ್ನೂ ಇಲ್ಲೇ ಇರ್ತೀನಿ ರೀ. ಕಾಶಿ ವಿಶ್ವನಾಥಂದು ದರ್ಶನ ಇನ್ನೂ ಮಾಡಿಲ್ಲ ರೀ. ಆ್ಯಕ್ಚುಲಿ ನಾಳೆ ಬೆಳಗ್ಗೆ 4 ಗಂಟೆಗೆ ಅದಕ್ಕೆಸಂದ್ರೆ ಕಾಶಿ ವಿಶ್ವನಾಥಂದು ದರ್ಶನ ಮಾಡ್ತೀನಿ ರೀ. ಆಮ್ಯಾಗ ಇಲ್ಲಿ ದಿನಕ್ಕೇನೋ 1,000 ಏನೋ ಹೆಣ ಸುಡ್ತಾರಂತ ರೀ. ಅದು ನೋಡ್ಬೇಕು ರೀ. ಉಳ್ಕಿದಿನ ಬಕ್ಕುಳವರಿ ನೋಡೋ ಮತ್ತು ಎಷ್ಟು ಘಾಟವಂತ್ರಿ ಅವು ಬೋಟ್ದಾಗ ಹೋಗಿ ಕೇಸಂದ್ರೆ ನೋಡ್ಬೇಕಂತ ಸ್ನೇಹಿತರೆ. ಇವಾಗ ಏನು ನೋಡುತ್ತಾರಲ್ಲ ಆರತಿ ಶುರು ಆಗ್ಯದ್ರಿ. ಈ ಆರತಿ ನೋಡ್ಬೇಕಂದ್ರೆ 2 ಕಣ್ಣು ಭೀ ಕಮ್ಮಿನೇ ರೀ. ಅಷ್ಟು ಆನಂದ ಆತ್ರಿ, ಅಷ್ಟು ಒಂದು ಪುಣ್ಯ ಮಾಡಿರ್ಬೇಕಂತ ಅಂತಾರೆ ರೀ. ನೀವು ನನಗೆ ಎಲ್ಲರೂ ಹೆಲ್ಪ್ ಮಾಡಿರಿ. ನಿಮ್ಗೆ ಕಾಶಿ ವಿಶ್ವನಾಥ ಎಲ್ಲರಿಗೆ ಚಲೋ ಹೇಳ್ರಿ, ನಮ್ಗೆ ಚಲೋ ಹೇಳ್ರಿ, ನಮ್ಮ ಫ್ಯಾಮ್ಲಿಗೆ ಭೀ ಚಲೋ ಹೇಳ್ರಿ. ನೋಡುತ್ತೀರಿ ಎಲ್ಲರಿಗೆ ಚಲೋ ಹೇಳ್ರಿ, ಆಶೀರ್ವಾದ ತೋರಿ ಚಂದ. ಯಾಕಪ್ಪ ಅಂದ್ರೆ ಇಷ್ಟು ಬೈಕ್ ಮ್ಯಾಗ ಇಷ್ಟು ದೂರ ಬಂದು ಕೇಸಂದ್ರೆ ಒಬ್ಬ ಹುಡುಗ ಮಾಡಿ ನಿಮ್ಗೆ ಭೀ ನಾ ಭೀ ನೋಡ್ದಂಗೆ ಆಯ್ತು ರೀ. ನಂದಿಂದ ನಿಮ್ಗೆ ಭೀ ತೋರಿಸಿರ್ತೀನಿ ಅಂತೇಳಿ ಒಂದು ಹೆಮ್ಮೆ ಅನ್ಸುತ್ತೆ ರೀ. ಯಾಕಂದ್ರೆ ಹೆಲ್ಪ್ ಮಾಡಿರಿ, ಎಲ್ಲ ಮಾಡಿರಿ. ನಿಮ್ಗೊಂದು ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ, ಅಣ್ಣಂದರೆ, ಅಕ್ಕಂದರೆ, ತಂಗಿದರೆ, ಪ್ರತಿಯೊಬ್ಬರು ಫೋನ್ ಮಾಡಿರಿ. ಇಲ್ಲ ಅಂದ್ರೆ ರೀ 60ರಿಂದ 70 ಜನ ಫೋನ್ ಮಾಡಿರಿ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಇವಾಗ ಕಡೆಗೆ ಒಂದು 40 ನಿಮಿಷ ಆಯ್ತು ರೀ. 40 ನಿಮಿಷನ ಎಲ್ಲ ಪೂಜೆ ಎಲ್ಲ ಕೊನೆ ಆಯ್ತು ರೀ. ಎಲ್ಲರೂ ಹೊಂಟರು. ಹಂಗಂತೇಳಿ ನಾವು ಭೀ ಅಲ್ಲಿಂದ ಹೊಂಟವ್ರಿ. ಬರ್ರಿ ಇನ್ನೂ ಸ್ವಲ್ಪ ನೋಡಿರಿ, ವಿಡಿಯೋ ಕೊನೆ ತನಕ ನೋಡಿರಿ, ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಇನ್ನೊಂದು ಇದು ಮಿಸ್ ಮಾಡ್ಕೋತೀರಿ ನೀವು ಭೀ. ಪೂರ್ತಿ ವಿಡಿಯೋ ನೋಡಲಿಲ್ಲ ಅಂದ್ರೆ ಒಂದು ಪಾಯಿಂಟ್ ಅದ ರೀ. ಇಲ್ಲಿ ಪಾಯಿಂಟ್ ಅಂದ್ರೆ ನೋಡಿರಿ ನೀವೇ. ಇವಾಗೆಲ್ಲ ಮುಗಿಸ್ಕೊಂಡು ಹೊಂಟಿ ನೋಡಿರಿ. ಬರ್ರಿ ಜರಾನೇ ಮುಂದೆ ಹೋಗೋಣ್ರಿ. ಮುಂದೆ ಹೋದಂದ್ರೆ ಅದು ನಿಮಗೆ ಏನಂಬೋದು ಗೊತ್ತಾಗ್ತದೆ. ಅದಕ್ಕೆ ಹೇಳೋ ಪಕ್ಷ ನಾ ಹೇಳಿದ್ರೆ ಅರ್ಥ ಆಗಲ್ಲ ರೀ ನಿಮ್ಗೆ. ನೀವೇ ಕಣ್ಣಾರೆ ನೋಡಿದ್ರಲ್ಲ ನಿಮಗೆ ಮಸ್ತಾಗಿ ಗೊತ್ತಾಗ್ತದೆ. ಬರ್ರಿ ಇಲ್ಲಿ ನೋಡಿರಿ, ನಾನು ಹಿಂದುಗಡೆ ಬಸವಣ್ಣ ಮತ್ತು ಇಲ್ಲಿಂದ ದೊಡ್ಡದು ಪರಮಾತ್ಮ ಇದು ಅದ ನೋಡಿರಿ. ಪರಮಾತ್ಮ ಮೂರ್ತಿ ಅದ ರೀ. ಮೂರ್ತಿ ಅಂದ್ರೆ ಸ್ವಲ್ಪ ಗಾಡಿಗೆ ಇದು ಮಾಡ್ರಿ ನೋಡ್ರಿ ನೀವೇ. ಮಸ್ತ್ ಅನ್ಸತ್ತೆ ರೀ. ವ್ಯೂಸ ಜನಸಂಖ್ಯೆ ಭಾಳ ರೀ, ಎಷ್ಟು ಜನಸಂಖ್ಯೆ. ಮತ್ತು ಇನ್ನೊಂದು ಹೆಂಗೆ ರೀ, BR ಪೊಲೀಸ್ ಅವ್ರಿಗೂ ಒಂದು ಸೆಲ್ಯೂಟ್ ರೀ. ಭಾಳ ಇದು ಅದ ರೀ, ಮಸ್ತ್ ಅರ ರೀ, ಭಾಳ ಭಾರಿ ಅರ ರೀ. ಮತ್ತು ಇಲ್ಲೆಲ್ಲ ನೋಡ್ಬೋದು ನೀವು ವೆದರ್ ಎಲ್ಲ ಆಯ್ತು. ಇವಾಗ 2 ದಿನ ಆಯ್ತು ರೀ. ವೆದರ್ ಏನು ಜಾಸ್ತಿ ಏನಿಲ್ಲ ರೀ, ಚಳಿ ಏನಿಲ್ಲ. 2 ದಿನ ಆಯ್ತು, ಜರ ಚಳಿ ಕಮ್ಮಿ ಆಗ್ಯಾವ ರೀ. ಹಾಗತ್ತೆ ತಿರುಗಾಡಕ್ಕೆ ಏನು ಜರ ಪ್ರಾಬ್ಲಮ್ ಇಲ್ಲ ರೀ. ನೋಡಿರಿ ಇಲ್ಲಿ ಮೂರ್ತಿ ಹ್ಯಾಂಗೆ ಕಾಣತ್ತೆ ರೀ ಪರಮಾತ್ಮಂದು. ಮಸ್ತ್ ಅನ್ಸುತ್ತೆ ನೋಡಿರಿ ಸ್ನೇಹಿತರೆ. ಮತ್ತು ಇದು ರೀ ಸ್ನೇಹಿತರೆ ಬನಾರಸ್ ಸ್ಪೆಷಲ್ ಅಂತ್ರಿ. 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಅಂತ್ರಿ. 50 ರೂಪಾಯಿ ತೊಗೊಂಡ್ರಿ. ಮಸ್ತ್ ಐತೆ ರೀ. ಬನಾರಸ್ ಪಾನ್ ಅಂತ್ರಿ ಇದು ಎಲೆ. ಮಸ್ತ್ ಐತೆ ರೀ. ಮತ್ತು ಸಿಗೋಣನ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಮ್ಮ ಕಲ್ಯಾಣ ಕರ್ನಾಟಕ. ಎಲ್ರಿಗೂ ನಮಸ್ಕಾರ ರೀ. ಗುಡ್ ನೈಟ್ ರೀ.